Good morning dear students, welcome to my online class. ಮೊದಲನೇದಾಗಿ ತಮಗೆಲ್ಲರಿಗೂ ಕೂಡ 75ನೇ ಸ್ವತಂತ್ರ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಾಶಯಗಳು. ನಮಗೆಲ್ಲ ಗೊತ್ತಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಗೊಳಿಸಲಿಕ್ಕೆ ಫ್ರೀಡಮ್ ಫೈಟರ್ಸು ತಮ್ಮ ತ್ಯಾಗ ಬಲಿದಾನವನ್ನು ನೀಡಿದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ನೆನೆಸ್ಕೊಳ್ತಾ ನಾವು ಕೂಡ ಉತ್ತಮ ಪ್ರಜೆಯಾಗಿ ದೇಶ ಸೇವೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಇವತ್ತಿನ ತರಗತಿಯಲ್ಲಿ ನಾವು ದ ನೌನ್ ನಂಬರ್ ಬಗ್ಗೆ ಮಾತಾಡೋಣ. ನೋಡಿ, ಕನ್ನಡದಲ್ಲಿ ನಂಬರ್ ಅಂತಂದರೆ ಈಗ ಸಂಖ್ಯೆ ಅಂತ ನಾವು ಹೇಳ್ತೀವಲ್ವ. ಈಗ ಇಲ್ಲಿ ಮುಖ್ಯವಾಗಿ ವಚನ ಅನ್ನುವಂಥ ಕಾನ್ಸೆಪ್ಟು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಕೂಡ ಇದೆ. ಅದನ್ನು ನಾವು ನಂಬರ್ಸ್ ಅಂತ ಅಥವಾ ದ ನೌನ್ ನಂಬರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ವಚನ ಎಂದರೆ ಸಂಖ್ಯೆ, ನಾಮಪದಗಳ ಅಥವಾ ಸರ್ವನಾಮಗಳ ಸಂಖ್ಯೆ ಎಷ್ಟು ಎಂದು ಅದನ್ನು ಸೂಚಿಸಲಿಕ್ಕೆ ಉಪಯೋಗಿಸ್ತೀವಿ. ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಅಷ್ಟೇ, ನಂಬರ್ ಈಸ್ ದ ವರ್ಡ್ ಯೂಸ್ ಟು ಶೋ ದ ಡಿಫ್ರೆನ್ಸಸ್ ಬಿಟ್ವೀನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಸೊ ಇಲ್ಲೂ ಹಾಗೆ ಯೂಸ್ ಮಾಡ್ತೀವಿ. ಬಿಕಾಸ್ ಎ ನೌನ್ ಮೇ ರೆಫರ್ ಟು ಒನ್ ಆಬ್ಜೆಕ್ಟ್ ಆರ್ ಮೋರ್ ದ್ಯಾನ್ ಒನ್ ಆಬ್ಜೆಕ್ಟ್. ಒಂದೇ ಆಬ್ಜೆಕ್ಟಲ್ಲಿ ಇರಬೇಕು ಅನ್ನುವಂಥದ್ದೇನಿಲ್ಲಲ್ಲ. ಸೊ ಈಗ ಸಿಂಗ್ಯುಲರು ಇರುತ್ತೆ, ಪ್ಲೂರಲ್ಲು ಇರುತ್ತೆ. ಏನಾಗ್ತದೆ, ಆ ನೌನ್ ವಿಚ್ ರೆಫರ್ಸ್ ಟು ಒನ್ ಆಬ್ಜೆಕ್ಟ್ ಈಸ್ ಇನ್ ದ ಸಿಂಗ್ಯುಲರ್ ನಂಬರ್. ಒಂದು ಆಬ್ಜೆಕ್ಟನ್ನು ರೆಫರ್ ಮಾಡಿದರೆ ಸಿಂಗ್ಯುಲರ್ ನಂಬರ್. ಅದೇ ರೀತಿಯಾಗಿ ಆ ನೌನ್ ವಿಚ್ ರೆಫರ್ಸ್ ಟು ಮೋರ್ ದ್ಯಾನ್ ಒನ್ ಆಬ್ಜೆಕ್ಟ್ ಈಸ್ ಇನ್ ದ ಪ್ಲೂರಲ್ ನಂಬರ್. ಮೋರ್ ದ್ಯಾನ್ ಒನ್ ಇದ್ದರೆ ಅದು ಪ್ಲೂರಲ್ ನಂಬರ್ ಆಗಿ ನಾವು ತಗೊಳ್ತಾ ಹೋಗಬೇಕು. ಹಾಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಈ ನೌನ್ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಇನ್ ಇಂಗ್ಲೀಷ್ ದೇರ್ ಆರ್ ಟೂ ನಂಬರ್ಸ್. ಒನ್ ಈಸ್ ಸಿಂಗ್ಯುಲರ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ಲೂರಲ್. ಸೊ ನಿಮಗೆ ಸಿಂಗ್ಯುಲರ್ ವಿಚ್ ಇಸ್ ಡಿನೋಟ್ಸ್ ಓನ್ಲಿ ಒನ್, ಏಕವಚನ ಕನ್ನಡದಲ್ಲಿ ಹೇಳೋದಾದರೆ, ವಿಚ್ ಡಿನೋಟ್ಸ್ ಓನ್ಲಿ ಒನ್. ಪ್ಲೂರಲ್ ನಂಬರ್ ಡಿನೋಟ್ಸ್ ಮೋರ್ ದ್ಯಾನ್ ಒನ್, ಒಂದಕ್ಕಿಂತ ಹೆಚ್ಚು. ಹೌದಾ? ಸೊ ಇವೆರಡು. ಇದರ ಡೆಫಿನೇಷನ್ಸನ್ನು ನಾವು ನೋಡೋದಾದರೆ, ಸಿಂಗ್ಯುಲರ್ ನಂಬರ್, ಸಮ್ ನೌನ್ಸ್ ಡಿನೋಟ್ ಒನ್ ಪರ್ಸನ್ ಆರ್ ಥಿಂಗ್ ಆರ್ ಕಾಲ್ಡ್ ಸಿಂಗ್ಯುಲರ್ ನಂಬರ್. ಸೊ ಏನು ನಾಮಪದ ಏನು ನೌನ್ಸ್ ಇದೆ, ವಿಚ್ ಡಿನೋಟ್ಸ್ ಒನ್ ಪರ್ಸನ್ ಆರ್ ಥಿಂಗ್, ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು, ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅದು ಸಿಂಗ್ಯುಲರ್ ನಂಬರ್ ಆಗಿರುತ್ತೆ. ಅಂದರೆ ಅರ್ಥ, ಆ ನೌನ್ ವಿಚ್ ರೆಫರ್ಸ್ ಟು ಒನ್ ಆಬ್ಜೆಕ್ಟ್ ಈಸ್ ಇನ್ ದ ಸಿಂಗ್ಯುಲರ್ ನಂಬರ್. ಒಂದು ಆಬ್ಜೆಕ್ಟ್ ಇರಬೇಕು, ಅಂದರೆ ಪರ್ಸನ್ ಆಗಿರ್ಬೋದು, ಐದರ್ ಆರ್ ಥಿಂಗ್ ಆಗಿರ್ಬೋದು. ಎಕ್ಸಾಂಪಲ್, ಬಾಯ್, ಗರ್ಲ್, ಟೇಬಲ್, ಚೇರ್. ಸೊ ಅಲ್ಲಿ ಒಬ್ಬರನ್ನ ಮಾತ್ರ ಮಾತಾಡ್ತಾ ಇದ್ದೀವಲ್ವ ಏಕವಚನದಲ್ಲಿ, ಹಾಗಾಗಿ ಅದು ಏಕವಚನ ಆಯಿತು. ನೆಕ್ಸ್ಟ್ ಪ್ಲೂರಲಿಗೆ ಬನ್ನಿ. ಸಮ್ ನೌನ್ಸ್ ಡಿನೋಟ್ ಮೋರ್ ದ್ಯಾನ್ ಒನ್ ಪರ್ಸನ್ ಆರ್ ಎ ಥಿಂಗ್ ಆರ್ ಕಾಲ್ಡ್ ಪ್ಲೂರಲ್ ನಂಬರ್. ಸೊ ಮೋರ್ ದ್ಯಾನ್ ಒನ್ ಪರ್ಸನ್, ಒಂದಕ್ಕಿಂತ ಹೆಚ್ಚು. ಎಕ್ಸಾಂಪಲ್, ಬಾಯ್ಸ್, ಗರ್ಲ್ಸ್, ಟೇಬಲ್ಸ್, ಚೇರ್ಸ್, ಎಟ್ಸೆಟ್ರಾ. ಸೊ ಈ ರೀತಿಯಾಗಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡು ನಂಬರ್ಸನ್ನು ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಈಗ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಇದ್ರ ಡೆಫಿನೇಷನ್ ಅಥವಾ ತಿಳ್ಕೊಳೋದು, ಇದು ಬಹಳ ಈಸಿ ತಿಳ್ಕೊತೀರಾ. ಆದರೆ ಫಾರ್ಮೇಷನ್ ಆಫ್ ಪ್ಲೂರಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ವಿ ಹ್ಯಾವ್ ಟು ನೋ ಹೌ ಪ್ಲೂರಲ್ಸ್ ಆರ್ ಫಾರ್ಮ್ಡ್. ಹೇಗೆ ಅದನ್ನು ಫಾರ್ಮ್ ಮಾಡ್ತೀವಿ ಅನ್ನೋದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ಅಲ್ಲಿ ಸಮ್ ರೂಲ್ಸ್ ಆರ್ ದೇರ್. ಆ ರೂಲ್ಸನ್ನು ನಾವು ಸ್ಟಡಿ ಮಾಡ್ಕೊಂಡು ಅದನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಬನ್ನಿ ಒಂದೊಂದೇ ರೂಲ್ಸ್ ತಿಳಿಯೋಣ. ಫಸ್ಟ್ ರೂಲ್, ಮೋಸ್ಟ್ ನೌನ್ಸ್ ಫಾರ್ಮ್ ದೇರ್ ಪ್ಲೂರಲ್ಸ್ ಬೈ ಆ್ಯಡಿಂಗ್ ಎಸ್ ಟು ದ ಸಿಂಗ್ಯುಲರ್ ನಂಬರ್. ಈಗ ಸಿಂಗ್ಯುಲರ್ ನಂಬರ್ ಇರುತ್ತೆ, ನಿಮಗೆ ಸಿಂಗ್ಯುಲರ್ ಕೊಟ್ಟಿರ್ತಾರೆ. ಆ ಸಿಂಗ್ಯುಲರ್ಸಲ್ಲಿ ಸಾಕಷ್ಟು ಪದಗಳಿಗೆ ನಾವು ಬೈ ಆ್ಯಡಿಂಗ್ ಎಸ್ ಅಷ್ಟನ್ನು ಆ್ಯಡ್ ಮಾಡೋದ್ರ ಮುಖಾಂತರವ ವಿ ಕ್ಯಾನ್ ಚೇಂಜ್ ಇನ್ ಟು ಪ್ಲೂರಲ್. ನಾವು ಪ್ಲೂರಲ್ ಆಗಿ ಚೇಂಜ್ ಮಾಡ್ಬೋದು. ನೋಡಿ, ಎಕ್ಸಾಂಪಲ್ಸ್ ಇದೆ. ಆ್ಯಂಟ್, ಬ್ರದರ್, ಚೇರ್, ಕಪ್, ಡಾಟರ್. ಈ ಕಡೆ ಸಿಂಗ್ಯುಲರಲ್ಲಿ ಎಲ್ಲ ಇರುವಂಥ ಎಕ್ಸಾಂಪಲ್ಸ್ ಏನಿದೆ ಆ ಪದಗಳಿಗೆ ನಾವು ಎಸ್ ಮಾತ್ರ ಆ್ಯಡ್ ಮಾಡಿದ್ವಿ. ನೋಡಿ, ಆ್ಯಂಟ್, ಆ್ಯಂಟ್ಸ್, ಬ್ರದರ್, ಬ್ರದರ್ಸ್, ಚೇರ್, ಚೇರ್ಸ್, ಕಪ್, ಕಪ್ಸ್, ಡಾಟರ್, ಡಾಟರ್ಸ್, ಐ, ಐಸ್, ಇಯರ್, ಇಯರ್ಸ್, ಹ್ಯಾಂಡ್, ಹ್ಯಾಂಡ್ಸ್, ಹೆಡ್, ಹೆಡ್ಸ್. ಸೊ ಈ ರೀತಿಯಾಗಿ ದಿಸ್ ಇಸ್ ದ ಫಸ್ಟ್ ರೂಲ್. ವಿ ಕ್ಯಾನ್ ಚೇಂಜ್ ಸಿಂಗ್ಯುಲರ್ ನೌನ್ ಇಂಟು ಪ್ಲೂರಲ್. ಇದು ಮೊದಲನೇ ರೂಲ್. ಆಯಿತಾ? ಅರ್ಥ ಆಗ್ತಿದೆಯಲ್ಲ? ನಾನು ಎಲ್ಲವನ್ನು ಹೇಳ್ತೀನಿ ನೋಡಿರಿ. ಇನ್ಫ್ಯಾಂಟ್, ಇನ್ಫ್ಯಾಂಟ್ಸ್, ಮೌತ್, ಮೌತ್ಸ್. ಸೊ ಇಲ್ಲಿವರೆಗೂ ಇದೆ ಇದು. ಈಗ ಡಾಗು, ಬ್ಯಾಗು, ಇವೆಲ್ಲ ಪದಗಳಿಗೆ, ಸಿಂಗ್ಯುಲರ್ ಪದಗಳಿಗೆ ನಾವು ಪ್ಲೂರಲ್ ಮಾಡಬೇಕಾದ್ರೆ ಏನು ಮಾಡಿದ್ದೀವಿ, ಎಸ್ಸನ್ನು ಆ್ಯಡ್ ಮಾಡಿದ್ದೀವಿ. ಸೊ ದಿಸ್ ಈಸ್ ದ ಫಸ್ಟ್ ರೂಲ್. ಅರ್ಥ ಆಗಿದೆಯಲ್ವಾ? ಓಕೆ, ಬನ್ನಿ ನೆಕ್ಸ್ಟ್.
ಸೆಕೆಂಡ್ ರೂಲಿಗೆ ಹೋಗೋಣ. ಇಲ್ಲಿ ಸೆಕೆಂಡ್ ರೂಲ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಎಸ್ ಪ್ಲೂರಲ್ಸ್ ಆಫ್ ದ ನೌನ್ಸ್ ಎಂಡಿಂಗ್ ಇನ್ ಓ, ಎಸ್, ಎಸ್ ಹೆಚ್, ಸಿ ಹೆಚ್ ಆ್ಯಂಡ್ ಎಕ್ಸ್ ಆರ್ ಝೆಡ್ are formed by adding es at the end of the singular nouns. ಸೊ ಇಲ್ಲಿ ಮುಖ್ಯವಾಗಿ ಏನು ತಿಳ್ಕೊಬೇಕಂದ್ರೆ, ದ ಸಿಂಗ್ಯುಲರ್ ನೌನ್ಸ್ ಎಂಡಿಂಗ್ ಇನ್ ಓ, ಎಸ್, ಎಸ್ ಹೆಚ್, ಸಿ ಹೆಚ್, ಎಕ್ಸ್ ಆರ್ ಝೆಡ್ ಇದರಿಂದ ಈ ಅಕ್ಷರಗಳಿಂದ ಎಂಡ್ ಆಗಿದ್ದರೆ ಆ ಒಂದು ಅಕ್ಷರಗಳ ಜಾಗದಲ್ಲಿ ಅಂದರೆ ಓ, ಎಸ್, ಎಸ್ ಹೆಚ್, ಸಿ ಹೆಚ್, ಎಕ್ಸ್ ಆರ್ ಝೆಡ್ ಈ ಜಾಗದಲ್ಲಿ ನಾವೇನು ಮಾಡ್ತೀವಿ, ಇ ಎಸ್ಸನ್ನು ಆ್ಯಡ್ ಮಾಡ್ತೀವಿ. ಅಂದರೆ ಅಲ್ಲಿ ನಾವು ಆ ಜಾಗದ ಅದ್ರ ಪಕ್ಕದಲ್ಲಿ ಇ ಎಸ್ಸನ್ನು ಆ್ಯಡ್ ಮಾಡ್ತೀವಿ. ನೋಡಿ, ಬಫೆಲೋ, ಬಫೆಲೋಸ್, ಬಾಕ್ಸ್, ಬಾಕ್ಸಸ್, ಬ್ರ್ಯಾಂಚ್, ಬ್ರ್ಯಾಂಚಸ್. ನೀವು ಸಿಂಗ್ಯುಲರ್ ಫಾರ್ಮ್ನಲ್ಲಿರುವಂತಹ ಸಿಂಗ್ಯುಲರ್ ವರ್ಡ್ಸನ್ನು ನೋಡಿಬಿಡಿ. ಅಲ್ಲಿ ಓ ಇಂದ ಎಂಡ್ ಆಗಿದೆ, ಎಕ್ಸಿಂದ ಎಂಡ್ ಆಗಿದೆ, ಸಿ ಎಚ್ ಇಂದ ಎಂಡ್ ಆಗಿದೆ, ಎಸ್ ಎಚ್ ಇಂದ ಎಂಡ್ ಆಗಿದೆ. ಈ ರೀತಿ ಇರುವಂತಹ ಪದಗಳ ಒಂದು ಪಕ್ಕದಲ್ಲಿ ಅದನ್ನು ನೌನ್ ಫಾರ್ಮನ್ನು ಸಿಂಗ್ಯುಲರ್ ಫಾರ್ಮನ್ನು ಪ್ಲೂರಲ್ ಫಾರ್ಮಿಗೆ ಚೇಂಜ್ ಮಾಡಬೇಕಲ್ವಾ. ಬೈ ಜಸ್ಟ್ ಆ್ಯಡಿಂಗ್ ಇ ಎಸ್ ವಿ ಕ್ಯಾನ್ ಚೇಂಜ್ ದೆಮ್. ಕೇವಲ ಇ ಎಸ್ಸನ್ನೇ ಆ್ಯಡ್ ಮಾಡ್ತಾ ಹೋಗಿ, ಆಯಿತಾ. ಸೊ ಈ ಕಡೆನೂ ಇದೆ ನೋಡಿ, ಟೊಮೆಟೊ, ವಾಚ್, ಟಾರ್ಪೆಡೋ, ವೋಲ್ಕ್ಯಾನೋ ಇವೆಲ್ಲ ಪದಗಳಿದಾವಲ್ವಾ, ಅದನ್ನು ಪ್ಲೂರಲ್ ಫಾರ್ಮಿಗೆ ಚೇಂಜ್ ಮಾಡಬೇಕಾದ್ರೆ ಆ ಪದಗಳ ಪಕ್ಕದಲ್ಲಿ ಇ ಎಸ್ಸನ್ನೇ ಆ್ಯಡ್ ಮಾಡ್ತಾ ಹೋಗಿದ್ದೀವಿ. ಸೊ ದೆರ್ ಈಸ್ ನೋ ಡಿಫ್ರೆನ್ಸ್. ಈಗ ಮ್ಯಾಚ್, ಮ್ಯಾಚಸ್, ಕ್ಲಾಸ್, ಕ್ಲಾಸಸ್, ಗ್ಲಾಸ್, ಗ್ಲಾಸಸ್, ಟೊಪ್ಯಾಸ್, ಟೊಪ್ಯಾಸಸ್. ಸೊ ಇವೆಲ್ಲ ಪದಗಳಿಗೂ ಕೂಡ ನಾವು ಇ ಎಸ್ಸನ್ನು ಆ್ಯಡ್ ಮಾಡ್ತೀವಿ. ದಿಸ್ ಈಸ್ ದ ಸೆಕೆಂಡ್ ರೂಲ್. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಯಾವ್ಯಾವ ಅಂತ ಹೇಳಿದರೆ, ಯಾವ ಲೆಟರಿಂದ ಎಂಡ್ ಆಗಿರಬೇಕದು, ಓ, ಎಸ್, ಎಸ್ ಹೆಚ್, ಸಿ ಹೆಚ್, ಎಕ್ಸ್, ಝೆಡ್ ಈ ಲೆಟರ್ಸ್ಗಳಿಂದ ಎಂಡ್ ಆಗಿರುವಂತಹ ನೌನ್ಸನ್ನು, ಅವು ಸಿಂಗ್ಯುಲರ್ ಇರ್ತಾವಲ್ಲ ಆ ನೌನ್ಸನ್ನು ನಾವು ಪ್ಲೂರಲ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಆ್ಯಡ್ ಇ ಎಸ್ ಅಟ್ ದಿ ಎಂಡ್ ಆಫ್ ದ ಸಿಂಗ್ಯುಲರ್ ನೌನ್ಸ್. ಸೊ ದಿಸ್ ಈಸ್ ದ ಸೆಕೆಂಡ್ ರೂಲ್. ಸೊ ಇಲ್ಲೆಲ್ಲ ನಾನು ಎಲ್ಲ ವರ್ಡ್ಸ್ಗೂ ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ, ಕಲರು ಕೊಟ್ಟಿದ್ದೀನಿ. ಸೊ ನೀವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಬನ್ನಿ, ಇದರಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದ್ದಾವೆ. ಏನು ಎಕ್ಸೆಪ್ಷನ್ಸ್ ಅಂತ ಹೇಳಿದರೆ, ಈಗ ನಾವು ಏನು ಮಾಡ್ತೀವಿ, ನಾನು ಈಗ ಸೆಕೆಂಡ್ ರೂಲ್ ಹೇಳಬೇಕಾದ್ರೆ ಓ ಇಂದ ಎಂಡ್ ಆಗಿದ್ದರೆ ಇ ಎಸ್ಸನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದೆ. ಬಟ್ ಈ ಎಕ್ಸೆಪ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಓ ಇಂದ ಎಂಡ್ ಆಗಿರುವಂತಹ ಏನು ನೌನ್ಸ್ ಇದ್ದಾವೆ ಅದಕ್ಕೆ ಇ ಎಸ್ ಅಲ್ಲ, ಜಸ್ಟ್ ಎಸ್ಸನ್ನು ಆ್ಯಡ್ ಮಾಡೋ ಮುಖಾಂತರವಾಗಿ ಕೂಡ ನಾವು ಪ್ಲೂರಲ್ ಆಗಿ ಚೇಂಜ್ ಮಾಡ್ಬೋದು. ನೋಡಿ, ಎಕ್ಸಾಂಪಲ್ ಬ್ಯಾಂಬೂ, ಬ್ಯಾಂಬೂಸ್, ಕುಕು, ಕುಕ್ಕೂಸ್, ಡೈನಮೋ, ಡೈನಮೋಸ್, ಫೋಟೋ, ಫೋಟೋಸ್. ಸೊ ಈ ಎಕ್ಸೆಪ್ಷನ್ಸನ್ನು ಹೆಚ್ಚು ಸಿ ಇ ಟಿ ಅಥವಾ ಟಿ ಇ ಟಿ ಇನ್ನು ಇತರ ಎಕ್ಸಾಮ್ಸಲ್ಲಿ ಕೇಳುವಂತಹ ಕ್ವಶನ್ಸ್ಗಳು ಇಲ್ಲಿಂದನೇ ಬರೋದು. ಯಾಕಂದರೆ ಎಲ್ಲರೂ ಏನು ಮಾಡಿರ್ತಾರೆ, ಆ ರೂಲ್ಸನ್ನು ತಿಳ್ಕೊಂಡಿರ್ತಾರೆ, ಎಕ್ಸೆಪ್ಷನ್ಸನ್ನು ತಿಳ್ಕೊಂಡಿರಲ್ಲ. ಬಟ್ ನಾವು ಎಕ್ಸೆಪ್ಷನ್ಸನ್ನು ಮುಖ್ಯವಾಗಿ ತಿಳ್ಕೊಬೇಕು. ಎಕ್ಸಾಮ್ಸಲ್ಲೂ ಅಷ್ಟೇ ಈ ಥರದವ್ನು ಕೇಳ್ತಾನೆ, ಫೋಟೋ ನೀನನ್ನು ಪ್ಲೂರಲ್ ಫಾರ್ಮ್ ಮಾಡಪ್ಪ ಅಂತಂದಾಗ ಫೋಟೋಸ್ ಇ ಎಸ್ಸನ್ನು ಹಾಕಿದರೆ ತಪ್ಪು. ಫೋಟೋ ನೀನು ಪ್ಲೂರಲ್ ಫಾರ್ಮಲ್ಲಿ ಫೋಟೋಸ್ ಮಾಡಬೇಕಂದ್ರೆ ಜಸ್ಟ್ ಎಸ್ಸನ್ನು ಮಾತ್ರ ಆ್ಯಡ್ ಮಾಡಬೇಕು. ಸೊ ಇದು ತಿಳ್ಕೊಳ್ಳಿ. ನೋಡಿ, ಪಿಯಾನೋ, ಪಿಯಾನೋಸ್, ರೇಡಿಯೋ, ರೇಡಿಯೋಸ್, ಮೊಮೆಂಟೋ, ಮೊಮೆಂಟೋಸ್, ಸ್ಟೀರಿಯೋ, ಸ್ಟೀರಿಯೋಸ್, ಸೋಲೋ, ಸೋಲೋಸ್, ಕ್ಯಾಂಟೋ, ಕ್ಯಾಂಟೋಸ್. ಸೊ ದಿಸ್ ಈಸ್ ದ ಎಕ್ಸೆಪ್ಷನ್ ಫಾರ್ ದ ಸೆಕೆಂಡ್ ರೂಲ್. ಅರ್ಥ ಆಗಿದೆಯಲ್ವಾ? ರೈಟ್. ನೆಕ್ಸ್ಟ್ ಬನ್ನಿ, ಇನ್ನು ಥರ್ಡ್ ರೂಲಲ್ಲಿ ನೌನ್ಸ್ ಎಂಡಿಂಗ್ ಇನ್ ವೈ ಆರ್ ಚೇಂಜ್ಡ್ ಇಂಟು ಪ್ಲೂರಲ್ಸ್ ಬೈ ರೀಪ್ಲೇಸಿಂಗ್ ವೈ ವಿತ್ ಐ ಇ ಎಸ್. ಸೊ ನಾವೇನು ಇಲ್ಲಿ ಕಲಿಬೇಕಾಗಿರೋದು ಬಹಳ ಸುಲಭ. ವೈ ಅನ್ನುವಂತಹ ಅಕ್ಷರ ಲಾಸ್ಟ್ ಲೆಟರ್ ಆಗಿರುತ್ತೆ. ಆ ಜಾಗದಲ್ಲಿ ಅದರ ಬದಲಾಗಿ ಐ ಇ ಎಸ್ಸನ್ನು ನಾವು ಹಾಕಬೇಕು. ಅಂದರೆ ವೈಯನ್ನು ರೀಪ್ಲೇಸ್ ಮಾಡಬೇಕು. ಯಾವುದರಿಂದ? ಐ ಇ ಎಸ್ಸನ್ನು. ಎಕ್ಸಾಂಪಲ್ ನೋಡಿ, ಆರ್ಮಿ ಈ ಲೆಟರ್, ಈ ವರ್ಡಲ್ಲಿ ವಾಟ್ ಈಸ್ ದ ಲಾಸ್ಟ್ ಲೆಟರ್? ಎಸ್, ವೈ. ಆ ವೈ ಲೆಟರನ್ನು ವಿ ಹ್ಯಾವ್ ಟು ಚೇಂಜ್ ಇಂಟು ಐ ಇ ಎಸ್. ಆರ್ಮಿ, ಆರ್ಮೀಸ್, ಬೇಬಿ, ಬೇಬೀಸ್, ಬ್ಯೂಟಿ, ಬ್ಯೂಟೀಸ್, ಬಾಡಿ, ಬಾಡೀಸ್, ಸಿಟಿ, ಸಿಟೀಸ್, ಕ್ರೈ, ಕ್ರೈಸ್, ಕಾಪಿ, ಕಾಪೀಸ್, country, countries, duty, duties, family, families. ಸೊ
In this way we can change these singular noun forms into plural forms. ಸೊ ಈ ರೀತಿಯಾಗಿ ನೀವು ಚೇಂಜ್ ಮಾಡ್ಬೋದು. ಈ ರೂಲು ಬಹಳ ಸುಲಭ. ಇಲ್ಲಿ ವೈನ ರೀಪ್ಲೇಸ್ ಮಾಡಬೇಕು, ಅದನ್ನು ಸೇರಿಸ್ಕೋಬಾರ್ದು, ಅದನ್ನು ಬಿಟ್ಟು ಆ ಜಾಗದಲ್ಲಿ IES ಅನ್ನು ಹಾಕಬೇಕು. ನೋಡಿ, ಫೆಸಿಲಿಟಿ ಇದೆ, ಲಾಸ್ಟ್ ಲೆಟರ್ ವೈ ಇದೆ. ಫೆಸಿಲಿಟೀಸ್ನಲ್ಲಿ ವೈ ಇಲ್ಲ, ಆ ಜಾಗದಲ್ಲಿ IES ಅನ್ನು ನಾವು ಆ್ಯಡ್ ಮಾಡಿದ್ದೀವಿ. ಹೌದಾ? ಸೊ ಈ ರೂಲು ಮುಖ್ಯವಾಗಿ ನಾವು ಇದನ್ನೇ ತಿಳ್ಕೊಬೇಕು. ಫೇರೀಸ್ ವೈ ಡ್ರಾಪ್ ಮಾಡಿದ್ದೀವಿ, ಫ್ಲೈಸ್. ಆಯಿತಾ? ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ, ಇದರಲ್ಲಿ ಏನೂ ಡೌಟ್ ಇಲ್ಲ. ವೈ ಇಂದ ಎಂಡಾಗಿರುವಂತಹ ಪದಗಳ ಏನು ಬರ್ತವೆ ಅದರಲ್ಲಿ ವೈ ಜಾಗದಲ್ಲಿ IES ಅನ್ನು ಹಾಕಬೇಕು. ವೈನ ನಾವು ಬಿಟ್ಟು ಬಿಡಬೇಕು. ಇನ್ ದಿಸ್ ವೇ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಅರ್ಥ ಆಯ್ತಾ ಹೇಳಿದ್ದು? ಎಸ್. ಇನ್ನು ಇದರಲ್ಲಿ ಎಕ್ಸೆಪ್ಷನ್ಸ್ ಇದ್ದಾವೆ. ನಾನು ಪ್ರತಿ ಒಂದು ರೂಲ್ಗೂ ಒಂದು ಎಕ್ಸೆಪ್ಷನ್ ಹೇಳ್ತಾ ಹೋಗ್ತಿದ್ದೀನಿ, ಯಾಕಂತ ಹೇಳಿದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನುವಂಥದ್ದು. ರೈಟ್, ನೋಡಿ, ಬಾಯ್ ಇದೆ, ಅಲ್ಲಿ ಬಾಯ್ಸ್ ಅನ್ನುವಂತಹದ್ದಾಗಿದೆ. ಸರ್, ಇಲ್ಲಿ ವೈಯಿಂದ ಎಂಡ್ ಆಗಿದೆ, ಆದರೆ ವೈಯಿಂದ ಎಂಡ್ ಆಗಿದ್ದಾಗ ನೀವು ಇದನ್ನು IESಗೆ ರೀಪ್ಲೇಸ್ ಮಾಡಿಲ್ಲ. ಹೌದಾ? ಈ ರೂಲ್ ಪ್ರಕಾರ IESಗೆ ರೀಪ್ಲೇಸ್ ಮಾಡಬೇಕಾಯ್ತಲ್ವಾ? ಮಾಡಿಲ್ಲ. ಬೈ ಆ್ಯಡಿಂಗ್ ಎಸ್ ಅಷ್ಟೇ ನೀವು ಪ್ಲೂರಲಾಗಿ ಚೇಂಜ್ ಮಾಡಿದ್ದೀರಾ ಅಲ್ವಾ? ಹೌದು, ಇದು ಎಕ್ಸೆಪ್ಷನ್ಸ್. ಯಾಕೆ ಅಂತಂದರೆ ಇದಕ್ಕೆ ಈ ಎಕ್ಸೆಪ್ಷನಿಗೆ ಒಂದು ಉತ್ತರನೂ ಇರುತ್ತೆ. ವೆನ್ ಎ ಸಿಂಗುಲರ್ ನೌನ್ಸ್ ಎಂಡ್ಸ್ ವಿತ್ ವೈ ಪ್ರಿಸೀಡೆಡ್ ಬೈ ಅ ವೋವೆಲ್ ದ ಪ್ಲೂರಲ್ ಈಸ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಓನ್ಲಿ ಎಸ್. ಸೊ ದಟ್ ಈಸ್ ದ ಆನ್ಸರ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಯಾವ ಒಂದು ಪದ, ಈಗ ಬಾಯ್ ಇದೆಯಲ್ವಾ, ಬಾಯ್ನ ಪದದಲ್ಲಿ ವೈ ಅನ್ನುವಂತಹ ಲೆಟ್ರ್ ಬಂದಿದೆ, ಇಟ್ ಈಸ್ ದ ಲಾಸ್ಟ್ ಲೆಟರ್, ಬಟ್ ಇಟ್ ಈಸ್ ಪ್ರಿಸಿಡೆಡ್ ಬೈ ವೋವೆಲಿಂದ ಪ್ರಿಸಿಡೆಡ್ ಆಗಿದ್ದರೆ ಆಗ ನಾವು ಬರೀ ಎಸ್ಸನ್ನು ಮಾತ್ರ ಆ್ಯಡ್ ಮಾಡಿ ಪ್ಲೂರಲ್ ಫಾರ್ಮಿಗೆ ಚೇಂಜ್ ಮಾಡಬೇಕು. ಅರ್ಥ ಆಯ್ತಾ? ಎಸ್. ಬಾಯ್, ಬಾಯ್ಸ್, ಡೇ, ಡೇಸ್, ಕೀಸ್, ಆಲಿಸ್, ಸ್ಟೋರೀಸ್, ವ್ಯಾಲೀಸ್, ಜರ್ನೀಸ್. ಸೊ ದೀಸ್ ಆರ್ ದ ಎಕ್ಸೆಪ್ಷನ್ಸ್. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನ್ಸ್ ಪರ್ಪಸ್ ಕೇಳ್ತಾ ಇರ್ತಾರೆ. ಓಕೆ, ರೈಟ್, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಎಸ್. ಇನ್ನು ನೆಕ್ಸ್ಟ್ ಬನ್ನಿ. ಫೋರ್ತ್ ರೂಲ್, ನೌನ್ಸ್ ಎಂಡಿಂಗ್ ಇನ್ F or FE form their plurals by replacing of F or FE into VES. ಈಗ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತಹದ್ದು, ಯಾವ ಪದಗಳು F ಹಾಗೂ FE ಇಂದ ಕೊನೆಗೊಳ್ತವೆ ಅಂತಹ ಪದಗಳನ್ನು ನಾವು ಪ್ಲೂರಲ್ ಫಾರ್ಮಿಗೆ ಚೇಂಜ್ ಮಾಡಬೇಕಂತೇಳಿದರೆ F ಮತ್ತು FE ಜಾಗದಲ್ಲಿ VES ಅನ್ನು ಹಾಕಬೇಕು. ಎಕ್ಸಾಂಪಲ್, ಕಾಫ್ ಫಸ್ಟ್ ವರ್ಡ್ ಅಲ್ವಾ, ಅಲ್ಲಿ ಎಫ್ ಲೆಟರ್ ಇದೆ. ಕಾಸ್, ಆಗ ಅಲ್ಲಿ VESಗೆ ಚೇಂಜ್ ಮಾಡಿದ್ದೀವಿ ನೋಡಿ. ಹೌದಾ? ಎಫನ್ನು ತೆಗೆದು VESನ್ನು ಹಾಕಿದ್ದೀವಿ. ಕಾಫ್, ಕಾಸ್. ಹಾಫ್, ಹೌಸ್. ನೈಫ್, ನೋಡಿ ಇಲ್ಲಿ FE ಬಂದಿದೆ. ಹೌದಾ? FE ಬಂದಾಗ ಅಲ್ಲಿ FE ತೆಗೆದುಬಿಟ್ಟು VESನ್ನು ಹಾಕಬೇಕು. ನೈಫ್ಸ್. ಲೀಫ್, ಲೀವ್ಸ್. ಲೋಫ್, ಲೋಸ್. ಲೈಫ್ಸ್. ಆ್ಯಂಡ್ ನೆಕ್ಸ್ಟ್ ಮತ್ತೆ ಫರ್ದರ್ ಇನ್ನೂ ಇದೆ ನೋಡಿ. ಸೆಲ್ಫ್, ಸೆಲ್ವ್ಸ್. ಶೆಲ್ಫ್ಸ್. ಥೀವ್ಸ್. ವೈಫ್ಸ್. ಊಲ್ಸ್. ಸೊ ಅದನ್ನು ಊವ್ಸ್ ಅಂತ ಹೇಳ್ಬಿಟ್ಟು ನಾವು ಪ್ರೊನೌನ್ಸಿಯೇಷನ್ ಮಾಡಬಹುದು. ಸೊ ಈ ರೀತಿಯಾಗಿ ನೀವು ಈ ರೂಲಲ್ಲಿ ತಿಳ್ಕೊಬೇಕು. ಆಯಿತಾ? F ಮತ್ತು FE ಇಂದ ಕೊನೆಗೊಂಡಿದ್ದರೆ ಆ ಪದಗಳನ್ನು ಪ್ಲೂರಲ್ ಫಾರ್ಮಿಗೆ ಚೇಂಜ್ ಮಾಡಬೇಕಾದ್ರೆ F ಮತ್ತು FEನ ರೀಪ್ಲೇಸ್ ಮಾಡಬೇಕು. ಯಾವುದರಿಂದ? VES ನಿಂದ ರೀಪ್ಲೇಸ್ ಮಾಡಬೇಕು. ಅರ್ಥ ಆಯ್ತಾ? ರೈಟ್. ಸೊ ಇದಕ್ಕೂ ಎಕ್ಸೆಪ್ಷನ್ಸ್ ಇದ್ದಾವೆ. ಹೌದು, ಬನ್ನಿ ಆ ಎಕ್ಸೆಪ್ಷನ್ಸನ್ನು ನೋಡೋಣ. ಸೊ ಇಲ್ಲೂ ಕೂಡ ಸೇಮ್ ಅದೇ ರೂಲೇ ಬರುತ್ತೆ. ಇಲ್ಲಿ F ಇಂದ ಎಂಡಾಗಿರುವಂತಹ ಏನು ಪದಗಳಿದ್ದಾವೆ ಆ ಪದಗಳ ಒಂದು ಜಾಗದಲ್ಲಿ ನಾವು ಎಸ್ಸನ್ನು ಮಾತ್ರ ಹಾಕಿ ಪ್ಲೂರಲ್ ಫಾರ್ಮ್ಸನ್ನು ಮಾಡ್ಬೋದು. ಈಗ ಬಿಲೀಫ್ F ಇಂದ ಬಂದಿದೆ, ಬಟ್ ಬಿಲೀವ್ಸ್ ಆಗಿ ನಾವು ಮಾಡಿದ್ದೀವಿ ನೋಡಿ. ಬ್ರೀಫ್, ಬ್ರೀಫ್ಸ್. ಕೆಫೆ,
ಕೆಫೇಸ್, ಚೀಫ್, ಚೀಫ್ಸ್, ಡ್ರಾಫ್ಟ್, ಡ್ರಾಫ್ಟ್ಸ್, ಗ್ರೀಫ್, ಗ್ರೀಫ್ಸ್, ಗಲ್ಫ್, ಗಲ್ಫ್ಸ್. ಸೊ ಈ ರೀತಿಯಾಗಿ ಕೇವಲ ನಾವು ಇದಕ್ಕೂ ಸೇಮ್ ರೂಲೇ ನಾವು ಅಪ್ಲೈ ಮಾಡ್ಕೊಳ್ತಾ ಏನು ಮಾಡ್ಬೋದು, ಎಸ್ ಮಾತ್ರ ಆ್ಯಡ್ ಮಾಡಿ ಪ್ಲೂರಲ್ ಫಾರ್ಮ್ ಆಗಿ ಚೇಂಜ್ ಮಾಡಬಹುದು. ಸೊ ಇಷ್ಟು ಇವತ್ತಿನ ತರಗತಿಯಲ್ಲಿ ಇಷ್ಟನ್ನು ತಿಳಿದುಕೊಳ್ಳಿ. ಇದರ ಮುಂದಿನ ಭಾಗವನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಮುಂದಿನ ವಿಡಿಯೋನ ಕಳಿಸ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.